ಮನೆಯ ಆತ ಬೀಡಿ ಹಚ್ಚಿ ಕಡ್ಡಿ ಎಸೆದ ಪರಿಣಾಮ ಬೆಂಕಿ ಹೊತ್ತಿಕೊಂಡು 5 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ಬನ್ನೇರುಘಟ್ಟದ ಜನತಾ ಕಾಲೋನಿಯಲ್ಲಿ ನಡೆದಿದೆ. ದೇವಿ ಹಾಗೂ ಪ್ರಸಾದ್ ದಂಪತಿಯ ಪುತ್ರಿ ವಂದನಾ ಸಾವನ್ನಪ್ಪಿದ ದುರ್ದೈವಿ. ವಾರದ ಹಿಂದೆ ಈ ಘಟನೆ ನಡೆದಿದ್ದು ಬಾಲಕಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ. ಅಂದಹಾಗೆ ನೆರೆಮನೆಯ ಸುರೇಶ್ ಈ ಕೃತ್ಯ ನಡೆಸಿದ್ದಾನೆ ಎನ್ನಲಾಗಿದೆ. ಈ ಬಗ್ಗೆ ಸಾಯುವ ಮೊದಲು ಬಾಲಕಿ ನೀಡಿರುವ ಹೇಳಿಕೆ ಲಭ್ಯವಾಗಿದೆ. ಪಕ್ಕದ ಮನೆಯ ಸುರೇಶ್ ಬಾಲಕಿಯನ್ನ ಬೀಡಿ ಬೆಂಕಿಪೊಟ್ಟಣ ತರುವಂತೆ ಅಂಗಡಿಗೆ ಕಳುಹಿಸಿದಂತೆ ಅದರಂತೆ ಬಾಲಕಿ ತಂದುಕೊಟ್ಟಿದ್ದಾಳೆ. ಆದರೆ ಸುರೇಶ್ ಬೀಡಿ ಸೇದಿ ಕಡ್ಡಿಯನ್ನ ಆಕಸ್ಮಿಕವಾಗಿ ಬಾಲಕಿ ಮೇಲೆ ಎಸೆದಿದ್ದಾನೆ ಎನ್ನಲಾಗ್ತಾ ಇದೆ. ಈ ವೇಳೆ ಬಾಲಕಿ ನೈಲಾನ್ ಬಟ್ಟೆ ಹಾಕೊಂಡಿದ್ಲು. ಇನ್ನು ಪರಿಣಾಮ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ. ಕೂಡಲೇ ಮಗುವನ್ನ ಆಸ್ಪತ್ರೆಗೂ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ. ಸದ್ಯ ಕೃತ್ಯವೆಸಗಿರುವ ಸುರೇಶ್ನನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಸಾಯುವ ಮೊದಲು ಬಾಲಕಿ ನೀಡಿರುವಂತಹ ಹೇಳಿಕೆ ಲಭ್ಯವಾಗಿದ್ದು ಆಕೆ ಏನ್ ಹೇಳಿದ್ಲು ಅನ್ನೋದನ್ನ ನೋಡೋಣ ಬನ್ನಿ. ಯಾರು ಮಾಡಿದ್ ನಿಂಗೆ? ಅಬ್ಬು ಮಾಡಿದ್ದು ಯಾರು? ಯಾರು ಮಾಡಿದ್ದು ಅಬ್ಬು? ಯಾರಮ್ಮ? ನಿನ್ಗೆ ಯಾರಮ್ಮ ಬೆಂಕಿ ಹಾಕಿದ್ದು? ಪಕ್ಕದ ಮನೆಯವನ. ಏನಕ್ಕೆ ಹಾಕ್ದಮ್ಮ ಅವನು? ಹೊಡಿಯೋಣ ಅವ್ನಿಗೆ ಹಿಡ್ಕೊಂಡು ನಾವು? ಏನು ಮಾಡೋಣ ಅವನು? ಏನು ಮಾಡೋಣ ಅವನಿಗೆ ನಾವು? ದೊಡ್ಡಮ್ಮ ನಂಗೆ ಬೆಂಕಿ ಹಾಕೋ, ನೀನು ಸುಟ್ಟು ಬಿಡು ಅವನಿಗೆ. ಅವನಿಗೇನು ಮಾಡೋಣ ನಾವು? ಅವನಿಗೂ ಬೆಂಕಿ ಹಾಕೋಣ? ನೀನು ಅವ್ರ ಮನೆಗೆ ಹೋಗಿದ್ದಮ್ಮ? ಮತ್ತೆ ಅವನೇ ಕರ್ಕೊಂಡೋದ್ನಾ? ಏನು ತಗೋಬಾ ಅಂದ ನಿಂಗೆ ಅಂಗಡಿಗೆ ಅವನು? ಏನು ತಗೋಬಾ ಅಂದ? ಬೀಡಿ ಬೆಂಕಿಪಟ್ಟಣ ತಗೋಬಾ ಅನ್ನ ತಗೊಂಬಂದು ಕೊಟ್ಟ ಅಪ್ಪನಿಗೆ. ಈಸ್ಕೊಂಡು ಏನು ಮಾಡ್ದ? ಬೀಡಿ ಸೇದದ್ನಾ? ಆಮೇಲೆ ಏನು ಮಾಡ್ದ? ಬಿಸಾಕಕ್ಕೆ ಹೋಗಿ ಹಚ್ಬಿಟ್ನಾ? ನಿನಗೆ ಬೈದ್ನಾ? ಏನು ಬೈದ? ಏನು ಬೈದಿಲ್ವಾ? ಮತ್ತೆ ಯಾಕೆ ಹಾಕ್ದ? ಗೊತ್ತಿಲ್ಲ. ಯಾರು ಮಾಡಿದ್ದು ನಿಂಗೆ? ಅಬ್ಬು ಮಾಡಿದ್ದು ಯಾರು? ಯಾರು ಮಾಡಿದ್ದು ಅಬ್ಬು? ಯಾರಮ್ಮ? ನಿನ್ಗೆ ಯಾರಮ್ಮ ಬೆಂಕಿ ಹಾಕಿದ್ದು? ಪಕ್ಕದ ಮನೆಯವನ. ಏನಕ್ಕೆ ಹಾಕ್ದಮ್ಮ ಅವನು? ಹೊಡಿಯೋಣ ಅವ್ನಿಗೆ ಹಿಡ್ಕೊಂಡು ನಾವು? ಏನು ಮಾಡೋಣ ಅವನು? ಏನು ಮಾಡೋಣ ಅವನಿಗೆ ನಾವು? ದೊಡ್ಡಮ್ಮ ನಂಗೆ ಬೆಂಕಿ ಹಾಕೋ, ನೀನು ಸುಟ್ಟು ಬಿಡು ಅವನಿಗೆ. ಅವನಿಗೇನು ಮಾಡೋಣ ನಾವು? ಅವನಿಗೂ ಬೆಂಕಿ ಹಾಕೋಣ? ನೀನು ಅವ್ರ ಮನೆಗೆ ಹೋಗಿದ್ದಮ್ಮ? ಮತ್ತೆ ಅವನೇ ಕರ್ಕೊಂಡೋದ್ನಾ? ಏನು ತಗೋಬಾ ಅಂದ ನಿಂಗೆ ಅಂಗಡಿಗೆ ಅವನು? ಏನು ತಗೋಬಾ ಅಂದ? ಬೀಡಿ ಬೆಂಕಿಪಟ್ಟಣ ತಗೋಬಾ ಅನ್ನ ತಗೊಂಬಂದು ಕೊಟ್ಟ ಅಪ್ಪನಿಗೆ. ಈಸ್ಕೊಂಡು ಏನು ಮಾಡ್ದ? ಬೀಡಿ ಸೇದದ್ನಾ? ಆಮೇಲೆ ಏನು ಮಾಡ್ದ? ಬಿಸಾಕಕ್ಕೆ ಹೋಗಿ ಹಚ್ಬಿಟ್ನಾ? ನಿನಗೆ ಬೈದ್ನಾ? ಏನು ಬೈದ? ಏನು ಬೈದಿಲ್ವಾ? ಮತ್ತೆ ಯಾಕೆ ಹಾಕ್ದ? ತುಂಬಾ ಹೃದಯ ವಿದ್ರಾವಕ ಘಟನೆ ಇದು. ಈ ಘಟನೆ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಮಗುವಿನ ತಾಯಿ ದೇವಿಯವರು ಸಂಪರ್ಕದಲ್ಲಿದ್ದಾರೆ. ದೇವಿಯವರೇ, ಏನಾಯ್ತು ತಮ್ಮ ಮಗುವಿಗೆ? ದೇವಿಯವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಏನಾಯ್ತು ತಮ್ಮ ಮಗುವಿಗೆ? ಮೇಡಮ್, ನಾವಿರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದು. ಮಗು ಅಂಗನವಾಡಿಯಿಂದ 4 ಗಂಟೆಗೆ ಬಂದಿದೆ. 4 ಗಂಟೆಗೆ ಬಂದು ಮಗುನ ಪಕ್ಕದ ಮನೇಲಿ ಒಂದು ಚಿಕ್ಕ ಮಗು ಇದೆ, ಆ ಪಾಪು ಹತ್ರ ಹೋಗಿದೆ ಮಗು, ನಮ್ಮ ಮಗು. ಆ ಹೋದ್ ಮಗುನ ಯಪ್ಪ ಬೀಡಿ ಬೆಂಕಿಪಟ್ಟಣ ತಗೋಬಾ ಅಂತ ಕಳ್ಸಿದಾನೆ. ಬೀಡಿ ಬೆಂಕಿಪಟ್ಟಣ ತರಿಸ್ಕೊಂಡು ಬೀಡಿ ಸೇದಿ ಮೇಲೆ ಬೆಂಕಿ ಕಡ್ಡಿಗೀರಿ ಎಷ್ಟು ಅಂತ ಮಗು ಹೇಳ್ತಾ ಇದೆ ಮೇಡಮ್. ಎಷ್ಟು ಬೆಂಕಿ ಗಿರಿ ಎಷ್ಟು ಆರಿಸಿ ಅದೇ ಹಾಸ್ಪಿಟ್ಲ್ಗೆ ಅವರೇ ಕರ್ಕೊಂಡೋದ್ರು ಅಂತ ಹೇಳ್ತಾ ಇದೆ ಮೇಡಮ್. ಎಷ್ಟು ಜನ ಬಂದ್ ಕೇಳಿದ್ರು ಅದೇ ಆನ್ಸರ್. ಆ ತರನೇ ಹೇಳ್ತಾ ಇದೆ ಮೇಡಮ್.
ಆಮೇಲೆ ನಾವೆಲ್ಲ ನಮ್ಗೆ 4:15 ಫೋನ್ ಮಾಡಿದ್ರು, ಅವಾಗೆ ಮೇಡಮ್ ನಾವು ಕೆಲಸದಿಂದ ಬಂದಿದ್ದೆ 5 ಗಂಟೆಲಿ. ತಾವು ಬರುವಷ್ಟೊತ್ತಿಗೆ ಮಗುಗೆ ಮಗು ಇಲ್ಲಿ RVM ಅಂತ ಇದ್ವಿ ಮೇಡಮ್, ಅಲ್ಲಿ ಕರ್ಕೊಂಡು ಹೋಗಿದ್ರು, ಆಂಬುಲೆನ್ಸ್ಗೆಲ್ಲ ರೆಡಿ ಮಾಡಿ ನಾವ್ ಬಂದ್ಮೇಲೆ ಬೇಗ ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ವಿಕ್ಟೋರಿಯಾ ಕಳ್ಸಿದ್ರು ಮೇಡಮ್. ವಿಕ್ಟೋರಿಯಾಗ ಹೋದ್ಮೇಲೆ ಡಾಕ್ಟರ್ ಹೇಳಿದ್ರು ಏನು ಇಲ್ಲ, ಉಳಿಯಲ್ಲ ನಿಮ್ ಮಗು, 2 ದಿನ ಏನು ಹೇಳಕ್ ಆಗಲ್ಲ, ಎಲ್ಲ ಬೋನ್ಸ್ ಆಗಿದೆ, ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ರು ಮೇಡಮ್. ಆದ್ರೆ ಇಷ್ಟು ದಿನ ಹೋರಾಡಿ ನೆನ್ನೆ 7:15 ತೀರ್ಕೊಂತು ಮೇಡಮ್. ಅಂದ್ರೆ ಮಗುವಿನ ಕೈಯಲ್ಲೇ ಬೆಂಕಿ ಪಟ್ನ ಬೀಡಿ ಎಲ್ಲ ತರಿಸಿದ್ನ ಆತ? ತರ್ಸ್ಕೊಂಡಂತೆ ಮೇಡಮ್. ಓಕೆ, ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಅಲ್ಲ ಹಂಗಾರೆ ಮಾಡಿದ್ದು? ಅದೇನಕ್ ಮಾಡದ್ನ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್, ಅದ್ ಯಾಕೆ ಈ ತರ ಮಾಡ್ದ ನಮ್ಮ ಮಗುಗೆ ಅಂತ. ಓಕೆ, ಆತ ಏನ್ ಹೇಳ್ತಾನೆ? ಆತನಂತ ಕೇಳಿದ್ರ ತಾವು ಏನಕ್ಕೆ ಈ ರೀತಿ ಆಯ್ತು ಅಂತ? ಯಪ್ಪ ನಾನ್ ಮಾಡಿಲ್ಲ ಅಂತಾನೆ. ಮಗು ಹೇಳಿಕೆ ಕೊಡ್ತಾ ಇರೋದೇ ಅದೇ ತರ, ಬೀಡಿ ಬೆಂಕಿ ಪಟ್ನ ತರಿಸ್ತೆ ನಾನು ಅಂತ ಆಯಪ್ಪ ಆಮೇಲೆ ಹೇಳ್ತಾ ಇದ್ದಾನೆ. ಅಂದ್ರೆ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ? ಹೌದು. ಓಕೆ, ಮಗು ಒಂದೊಂದ್ಸಲ ಒಂದೊಂದ್ ತರ ಹೇಳ್ತಾನೆ ಮೇಡಮ್, ನಾವೇನು ಅಂತ ಇದ್ ಮಾಡ್ಲಿ ಅವ್ರನ್ನ? ನಮ್ ಮಗುಗ್ ಆಗಿರೋ ಅನ್ಯಾಯನ ಇದ್ ಮಾಡ್ಬೇಕು ಮೇಡಮ್ ನೀವು. ಖಂಡಿತ ದೇವಿ ಅವ್ರ, ಈಗ ಮಗು ಮಾತಾಡ್ತಾ ಇತ್ತಲ್ಲ ಯಾರ ಹತ್ರನೋ? ನಿಮ್ಮ ಹತ್ರನೇ ಮಾತಾಡ್ತಿದ್ದೆ? ಯಾರ ಹತ್ರ ಮಾತಾಡ್ತಿದ್ದೆ ಅದು? ಎಲ್ಲರ ಹತ್ರನು ಹೇಳ್ತು ಮೇಡಮ್, ಡಾಕ್ಟರ್ ಹತ್ರ, ಬಂದವ್ರ ಹತ್ರ, ಯಾರ್ ಕೇಳಿದ್ರೇನು ಹೇಳ್ತು ಮೇಡಮ್. ಆದ್ರೆ ರೆಕಾರ್ಡಿಂಗ್ ಮಾಡಿದಾರ ನಮ್ಮ ಅಣ್ಣ ಎಲ್ಲ. ಅಂದ್ರೆ ಈ ಸುರೇಶ್ ವಿರುದ್ಧನೇ ಹೇಳಿದಾರ ಮಗು? ಸುರೇಶ್ ಇರ್ಲಿಲ್ಲ ಮೇಡಮ್, ಅವರು ಅವತ್ ಸಾಯಂಕಾಲ, ಶುಕ್ರವಾರ ಸಾಯಂಕಾಲ ಕರ್ಕ ಬಂದ್ರಲ್ಲ ಹಾಸ್ಪಿಟ್ಲ್ಗೆ, ಹಾಸ್ಪಿಟ್ಲ್ ಕರ್ಕ ಬಂದಾಗ ಇಬ್ರು ಬಂದಿದ್ರು, ನಮ್ಮ ಮನೆ ಪಕ್ಕದವ್ರೊಬ್ರು, ಅವ್ರೊಬ್ರು ಬಂದಿದ್ರು ಹಾಸ್ಪಿಟ್ಲ್ಗೆ. ನಿಮ್ಗೆ ಯಾರಮ್ಮ ಈ ತರ ಮಾಡಿದ್ದು ಅಂತ ಡಾಕ್ಟರ್ ಕೇಳಿದ್ದಕ್ಕೆ, ಈ ಅಂಕಲ್ ಅಂಕಲ್ ಪಕ್ಕದ ಮನೆ ಅಂಕಲ್ ಬೆಂಕಿ ಹಚ್ಬಿಟ್ರು ಅಂತ ಹೇಳಿದ್ರು ಮೇಡಮ್. ಆದ್ರೆ ಯಾವ ಅಂಕಲ್ ಅಂತ ಕೇಳಿದಕ್ಕೆ ಇವ್ರ ಅಂದಿದ್ರು, ಇವ್ ಅಂಕಲ್ ಅಲ್ಲ ಆ ಅಂಕಲ್ ಅಂತ ಅವ್ರನ್ನೇ ಗುರ್ತಿಸಿ ಅವ್ರನ್ನೇ ತೋರಿಸ್ತು ಮೇಡಮ್ ನಮ್ಮ ಮಗು. ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ದೇವಿ ಅವರೇ ನೀವು? ಕೊಟ್ಟಿದ್ದೀವಿ ಮೇಡಮ್. ಓಕೆ, ಈಗ ಅರೆಸ್ಟ್ ಮಾಡಿದಾರ ಪೊಲೀಸರು ಅವ್ರನ್ನ? ಅವ್ರ ಮಗಳು ಅವ್ರ ಮನೇಲಿ ಯಾರು ಇರ್ಲಿಲ್ವ ಅಂತ ಕೇಳಿದಕ್ಕೆ ನಮ್ಮ ಮಗುನ ಆಂಟಿ ಇತ್ತು, ಪಾಪ ಮಲ್ಗಿತ್ತು, ಆಂಟಿನ ಇತ್ತು ಅಂತ ಹೇಳ್ತಾ ಇದಾರೆ ಮೇಡಮ್. ಅವ್ರು ಬೇಕು ಅಂತಾನೆ ಮಾಡಿರೋದು ಮೇಡಮ್. ಅವ್ರ ಮಗಳು ಇದ್ರು ಅಂದ್ರೆ ಅವ್ರ ಮಗಳನ್ನ ಭಯ ಬಿಡ್ಸಿ ಮೇಡಮ್. ಎಷ್ಟು ದೊಡ್ಡ ಮಗಳಿದಾರೆ ಅವ್ರಿಗೆ? ಅವ್ರದ್ದು ಮಗಳು ಮದ್ವೆ ಆಗಿ ಇವಾಗ 6 ತಿಂಗಳ ಮಗು ಅವ್ರ ಮಗುಗೆ. ದೇವಿ ಅವರೇ, ಹೇಳಿ ಮೇಡಮ್. ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರು ನಿಮ್ಮ ಮಗಳು ಅಲ್ಲಿ ಹಾಸ್ಪಿಟಲ್? ಶುಕ್ರವಾರ ಸಾಯಂಕಾಲ ಇಷ್ಟೊತ್ತಿಗೆ ಹೋಗಿದ್ದಕ್ಕೆ ಮೇಡಮ್, ನಿನ್ನೆ ರಾತ್ರಿ 7:15 ತೀರ್ಕೊಂತು ಮೇಡಮ್. ಅಂದ್ರೆ 6 ದಿನ. ನಿನ್ನೆ ರಾತ್ರಿ ತನಕನೂ ಮಾತಾಡ್ತಿತ್ತ ಪಾಪು ನಿಮ್ಮ ಹತ್ರ? ನಿನ್ನೆ ಫುಲ್ ಮಾತಾಡಿಲ್ಲ ಮೇಡಮ್, ಇಷ್ಟು ದಿನ ಮಾತಾಡ್ತು, ಎಷ್ಟು ಜನ ಕೇಳಿದ್ರು ಹೇಳಿಕೆ ಕೊಡ್ತಾ ಇತ್ತು. ನಿನ್ನೆ ಮಧ್ಯಾಹ್ನದಿಂದ ಫುಲ್ ಡಲ್ ಆಗೋಯ್ತು ಮೇಡಮ್. ನಿನ್ನೆ ಏನು ಮಾತಾಡಿಲ್ಲ, ಫುಲ್ ಎಲ್ಲ ಮೇಲೆ ಉಸಿರು. ಎಷ್ಟು ವರ್ಷ ಪಾಪುಗೆ? 5 ವರ್ಷ ಮೇಡಮ್. ಎಷ್ಟು ಮಕ್ಕಳು ನಿಮ್ಗೆ ದೇವಿ ಅವರೇ? ನಂಗೆ 3 ಜನ ಮೇಡಮ್, 2 ಗಂಡು 1 ಹೆಣ್ಮಗು. ಈಗ ಆರೋಪಿ ಕಡೆಯವ್ರು ಏನು ಹೇಳ್ತಾರೆ? ಅವ್ರ ಮನೆಯವ್ರು ಏನಾದ್ರು ಮಾತಾಡಿದ್ರ? ಪೊಲೀಸರ ಜೊತೆಗೆ ಏನಾದ್ರು ಒಪ್ಕೊಂಡ್ರ ಈ ವಿಚಾರವಾಗಿ? ಏನ್ ಮೇಡಮ್? ಇಲ್ಲ, ಅವ್ರು ಯಾರು ಬಂದು ಮಾತಾಡಿಲ್ಲ ಮೇಡಮ್. ಅವ್ರ ಮಗಳನ್ನ ಕರ್ಸಿ ಇದ್ ಮಾಡಿ ಮೇಡಮ್ ಇನ್ವೆಸ್ಟಿಗೇಷನ್. ನಿಮ್ಮ ಅನುಮಾನ ಏನು ದೇವಿ ಅವ್ರೀಗ ಅವ್ರ ಮೇಲೆ? ಮೇಡಮ್ ಯಾರ ಮೇಲೆ ಅನುಮಾನ ಮಾಡೋದ? ಮಗು ಹೇಳ್ತಾನೆ ಇದೆ ಅಲ್ವಾ ಮೇಡಮ್, ಮಗು ಸುಳ್ಳು ಹೇಳ್ತಾ ಮೇಡಮ್. ಅಲ್ಲ, ಖಂಡಿತ ಮಗು ಖಂಡಿತ ಸುಳ್ಳು ಹೇಳಲ್ಲ. ಅದು ಕೂಡ ಅಂತ ಸ್ಟೇಜ್ ಇದ್ದಾಗ ಯಾರು ಸುಳ್ಳು ಹೇಳಲ್ಲ. 2 ವರ್ಷದ ಮಗುವಿಂದ ಬಿಟ್ಟು ಹೋಗ್ತೀನಿ ಮೇಡಮ್. ಇವತ್ತೇ ಬಿಟ್ಟು ಹೋಗ್ತಾ ಇಲ್ಲ ಮೇಡಮ್. 2 ವರ್ಷ ಮಗುವಿಂದ ಬಿಟ್ಟು ಹೋಗಿ ಕೆಲಸ ಮಾಡ್ತಾ ಇದೀನಿ ಮೇಡಮ್. ಈಗ ಬೇರೆ ಯಾವ ರೀತಿ ಟಾರ್ಚರ್ ಕೊಟ್ಟಿಲ್ಲ ಆತ ಸುರೇಶ್? ಇಲ್ಲ ಮೇಡಮ್, ಅದೇ ಆನ್ಸರೇ ಮಗು ಕೊಡ್ತಾ ಇರೋದು. ಓಕೆ, ಧನ್ಯವಾದ ದೇವಿ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕಾಗಿ. ಈ ದುಃಖದಲ್ಲೂ ಕೂಡ ತಾಯಿ ನಡೆದಂತಹ ಘಟನೆಯನ್ನು ನಮ್ಮ ಜೊತೆಗೆ ವಿವರಿಸಿದ್ರು. ಧನ್ಯವಾದ ಅವರಿಗೆ. ಈ ಘಟನೆ ನಿಜಕ್ಕೂ ಕೂಡ ಆಗಬಾರ್ದಿತ್ತು, ಆದರೆ ದುರಂತ ನಡೆದು ಹೋಗಿದೆ. ಮಗು ಸಾವು ಬದುಕಿನ ನಡುವೆ 1 ವಾರ ಕಾಲ ಹೋರಾಡಿ ಕೊನೆಗೂ ಕೂಡ ಸಾವನ್ನ ಜಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ರೀತಿಯ ಒಂದು ಘಟನೆಗೆ ಕಾರಣ ಆದಂತಹ ಆರೋಪಿಗೆ ಮಾತ್ರ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಮಗುವಿನ ತಾಯಿಯ ಒಂದು ಮಾತು.